ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಯಾಕೆ ಮಾಡ್ತಾರೆ ಹಾಗೆ ಸೀಮಂತದ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗರ್ಭಿಣಿಗೆ ಮಾಡುವ ಮುಖ್ಯ ಸಂಸ್ಕಾರಗಳಲ್ಲಿ ಸೀಮಂತವೂ ಒಂದಾಗಿದೆ. ಇದು ಕೇವಲ ಒಂದು ಆಚರಣೆ ಅಥವಾ ಸಂಭ್ರಮವಲ್ಲ, ಇದರ ಹಿಂದೆ ಆಧ್ಯಾತ್ಮಿಕ, ವೈಜ್ಞಾನಿಕ ಹಾಗೂ ಸಾಮಾಜಿಕ ಮಹತ್ವ ಅಡಗಿದೆ. ಸೀಮಂತ ಅಂದರೆ ಏನು? ಗರ್ಭಧಾರಣೆಯ 7ನೇ ಅಥವಾ 9ನೇ ತಿಂಗಳಲ್ಲಿ ಗರ್ಭಿಣಿ ಮಹಿಳೆಯ ಮತ್ತು ಗರ್ಭದಲ್ಲಿರುವ ಮಗುವಿನ ಕ್ಷೇಮಕ್ಕಾಗಿ ಮಾಡುವ ಶುಭ ಸಂಸ್ಕಾರವೇ ಸೀಮಂತ. ವೇದಗಳಲ್ಲಿ ಹೇಳಿರುವ 16 ಸಂಸ್ಕಾರಗಳಲ್ಲಿ ಇದು ಒಂದು. ಸೀಮಂತ ಯಾಕೆ ಮಾಡ್ತಾರೆ? ತಾಯಿ ಮತ್ತು ಮಗುವಿನ ರಕ್ಷಣೆಗಾಗಿ. ಸೀಮಂತದ ವೇಳೆ ದೇವರ ಪೂಜೆ, ಮಂತ್ರೋಚ್ಚಾರಣೆ ಮತ್ತು ಆಶೀರ್ವಾದಗಳನ್ನು ಪಡೆಯಲಾಗುತ್ತೆ. ಇದರಿಂದ ತಾಯಿ ಮತ್ತು ಮಗುವಿಗೆ ಶುಭವಾಗುತ್ತೆ ಎಂಬ ನಂಬಿಕೆ ಇದೆ. ಗರ್ಭಿಣಿಯ ಮನಸ್ಸಿಗೆ ಸಂತೋಷವನ್ನು ನೀಡೋಕೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯ ಮನಸ್ಥಿತಿ ಹಲವು ಬದಲಾವಣೆಗಳು ಉಂಟಾಗುತ್ತೆ. ಬಂಧು ಬಳಗದವರು ಸೇರಿ ಸೀಮಂತ ಮಾಡೋದ್ರಿಂದ ಆಕೆಗೆ ಸಂತೋಷ, ಧೈರ್ಯ ಮತ್ತು ಆತ್ಮವಿಶ್ವಾಸ ಸಿಗುತ್ತೆ. ಮಗುವಿನ ಉತ್ತಮ ಬೆಳವಣಿಗೆಗಾಗಿ. ತಾಯಿ ಮನಸ್ಸು ಸಂತೋಷವಾಗಿದ್ದರೆ ಅದರ ಪ್ರಭಾವ ಗರ್ಭದಲ್ಲಿರುವ ಮಗುವಿನ ಮೇಲೂ ಬೀಳುತ್ತೆ. ಆದ್ದರಿಂದ ಸೀಮಂತದ ಮೂಲಕ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ. ಹಸಿರು ಬಳೆಗಳನ್ನು ಧರಿಸುವ ಮಹತ್ವ. ಸೀಮಂತದಲ್ಲಿ ಗರ್ಭಿಣಿಗೆ ಹಸಿರು ಬಳೆಗಳನ್ನು ತೊಡಿಸಲಾಗುತ್ತೆ. ಬಳೆಗಳ ಶಬ್ದ ಮಗುವಿಗೆ ಕೇಳಿ ಅದರ ಶ್ರವಣ ಶಕ್ತಿ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಎಂದು ಹಿರಿಯರು ನಂಬ್ತಾರೆ. ತಾಯಿ ಮೇಲಿನ ಗೌರವದ ಸಂಕೇತವೂ ಹೌದು. ಒಂದು ಹೊಸ ಜೀವಕ್ಕೆ ಜನ್ಮ ನೀಡಲಿರುವ ತಾಯಿಯನ್ನು ಗೌರವಿಸುವ ಹಾಗೂ ಆಕೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವ ಆಚರಣೆಯೂ ಇದಾಗಿದೆ. ಇನ್ನು ಸೀಮಂತದ ರಹಸ್ಯ ಏನು ಅಂದರೆ, ಸೀಮಂತ ನಿಜವಾದ ರಹಸ್ಯವೆಂದರೆ ಗರ್ಭಿಣಿ ಮಹಿಳೆ ಸಂತೋಷವಾಗಿರಬೇಕು, ಧೈರ್ಯವಾಗಿರಬೇಕು ಮತ್ತು ಸಕಾರಾತ್ಮಕ ಚಿಂತನೆಗಳಿಗೆ ಸೇರಿ ತುಂಬಿರಬೇಕು ಎಂಬ ಸಂದೇಶ. ತಾಯಿಯ ಸಂತೋಷವೇ ಮಗುವಿನ ಆರೋಗ್ಯ ಮತ್ತು ಭವಿಷ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಎಂಬುದನ್ನು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಅರಿತಿದ್ದರು. ಸೀಮಂತವು ಕೇವಲ ಸಂಪ್ರದಾಯವಲ್ಲ, ತಾಯಿ ಮತ್ತು ಮಗುವಿನ ಆರೋಗ್ಯ, ಸಂತೋಷ ಹಾಗೂ ಶುಭಕ್ಕಾಗಿ ರೂಪುಗೊಂಡಿರುವ ಮಹತ್ವದ ಸಂಸ್ಕಾರವಾಗಿದೆ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಸೀಮಂತಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ತಾಯಿಯ ಸಂತೋಷವೇ ಮಗುವಿನ ಮೊದಲ ಆಶೀರ್ವಾದ ಎಂಬ ಸಂದೇಶವನ್ನು ಸೀಮಂತ ನಮಗೆ ಸಾರುತ್ತದೆ. ಇವತ್ತಿನ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.